The Western Ghats are known for its rain-fed tropical evergreen forests. The Western Ghats today, however, are not what they used to be. If you look around, you will see the canopy is a little bit open. There will be not many large trees. ಗುಡ್ಡ ಕುಸಿದ ಕಾರಣ ಅನಾಹುತವಾಗಿದೆ. ಪಕ್ಕದಲ್ಲಿ ಗುಡ್ಡ ಕುಸಿದಿದ್ದು ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. Region of Western Ghats. It's known as the land of peaks. One of the major issues faced by the region is plastic pollution. So it is affecting the wildlife and the diverse ecosystem here. ಎಲ್ಲರಿಗೂ ನಮಸ್ಕಾರ. ಟೂರಿಸಂ ಪರಿಸರಕ್ಕೆ ಸಹಾಯ ಮಾಡುತ್ತಾ ಇಲ್ಲ ಹಾಳು ಮಾಡುತ್ತಾ? ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಟೂರಿಸಂ ಬಂದು ತುಂಬಾನೇ ಬೇಗ ಬೆಳೀತಿದೆ. Tourism exploded. Middle class magic. ಅದೆಷ್ಟು ಬೇಗ ಬೆಳೀತಿದೆ ಅಂದ್ರೆ ಹೋದ ವರ್ಷ 75 ಲಕ್ಷ ರೆವೆನ್ಯೂ ಜನರೇಟ್ ಮಾಡಿತ್ತು. ಅದೇ ಈ ವರ್ಷ ನೋಡಿದ್ರೆ ಒಂದೇ ವರ್ಷದಲ್ಲಿ 6 ಕೋಟಿ ರೆವೆನ್ಯೂ ಜನರೇಟ್ ಮಾಡಿದೆ. ಅಂದ್ರೆ 700% ಜಾಸ್ತಿ ಆಗಿದೆ. ಅಂದ್ರೆ ಟೂರಿಸ್ಟ್ ಬರ್ತಿದ್ದಾರೆ, ಕಾಸು ಬರ್ತಿದೆ, ಅದರಿಂದ ತುಂಬಾ ಜನಕ್ಕೆ ಕೆಲಸ ಕೂಡ ಸಿಗ್ತಾ ಇದೆ. ಇದೇ ಟೈಮ್ ಅಲ್ಲಿ ಕಾಡ್ ನಾಶ ಆಗ್ತಾ ಇದೆ, ನೀರ್ ಕಮ್ಮಿ ಆಗ್ತಾ ಇದೆ, ತುಂಬಾ ಪ್ರಾಣಿಗಳು ಕೂಡ ಕಷ್ಟ ಪಡ್ತಿದೆ. ಸೊ ಕ್ವೆಶ್ಚನ್ ಬಂದಿ ಸಿಂಪಲ್, ಈ ಗ್ರೋತ್ ಬಂದು ವೆಸ್ಟರ್ನ್ ಘಾಟ್ಸ್ ಗೆ ಹೆಲ್ಪ್ ಮಾಡ್ತಾ ಇದೆಯಾ ಇಲ್ಲ ಸಾಯಿಸ್ತಾ ಇದೆಯಾ? ನಿಮ್ಗೆ ಹಣ ಇವತ್ ಮಾತ್ರ ಬಂದ್ರೆ ಸಾಕು ಅನ್ಕೊಂಡಿದ್ದೀರಾ ಇಲ್ಲ ಪರಿಸರ ನಾಳೆ ಕೂಡ ಚೆನ್ನಾಗಿರ್ಬೇಕು ಅನ್ಕೊಂತಿದ್ದೀರಾ? ಕೋವಿಡ್ ಆದ್ಮೇಲೆ ಕರ್ನಾಟಕದಲ್ಲಿ ಟೂರಿಸಂ ಬಂದು ರಿಕವರ್ ಮಾತ್ರ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ, ಎಕ್ಸ್ಪ್ಲೋಡ್ ಆಯ್ತು. ಅಂದ್ರೆ ಗ್ರೋತ್ ರೇಟ್ ಏನೋ ನೋಡಿದ್ರೆ ಟೂರಿಸಂ ಗ್ರೋತ್ ರೇಟ್ ನೋಡಿದ್ರೆ 15% ಜಾಸ್ತಿ ಆಗ್ತಾ ಬಂತು. ಅಂದ್ರೆ ತುಂಬಾ ಜನ ಫಾರಿನರ್ಸ್ ಒಳಗಡೆ ಬಂದ್ರು ಅಂತಲ್ಲ, ನಮ್ಮ ಡೊಮೆಸ್ಟಿಕ್ ನಮ್ಮ ಕರ್ನಾಟಕದಲ್ಲಿ ಇದ್ದವರೇ ಹೋಗಿ ವಿಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೆರಿಟೇಜ್ ಸೈಟ್ಸ್ ನೆಲ್ಲ ವಿಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ವಿಸಿಟರ್ಸ್ ನೋಡಿದ್ರೆ 133% ಜಾಸ್ತಿ ಆಗಿದ್ದಾರೆ. ಅಂದ್ರೆ ಮುಂಚೆ ಬಂದು 5,30,30,000 ಜನ ವಿಸಿಟ್ ಮಾಡ್ತಾ ಇದ್ದವರು ಇವಾಗ 12,36,000 ಜನ ವಿಸಿಟ್ ಮಾಡೋರ್ಗೂ ಬಂದಿದ್ದಾರೆ. ಮೇನ್ ಜನ ಸೇರ್ತಿದ್ದು ಎರಡೇ ಜಾಗದಲ್ಲಿ, ಒಂದು ಹಂಪಿ, ಇನ್ನೊಂದು ಕೂರ್ಗ್. ಅಕ್ಟೋಬರ್ 2024 ಅಲ್ಲಿ ನೋಡಿದ್ರೆ ಒಂದೇ ತಿಂಗಳಲ್ಲಿ ಹಂಪಿಲಿ 4,46,000 ಜನ ಹೋಗಿದ್ದಾರೆ. ಅದು ಡೊಮೆಸ್ಟಿಕ್ ಟೂರಿಸ್ಟ್ ಮಾತ್ರನೇ. ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ಬಂದವರೇನೋ ತುಂಬಾ ದುಡ್ಡಿರೋರು ಫಾರಿನರ್ಸ್ ಏನಲ್ಲ, ತುಂಬಾ ಜನ ವಿಸಿಟ್ ಮಾಡಿದವರಲ್ಲಿ ಎಲ್ಲ ಮಿಡಿಲ್ ಕ್ಲಾಸ್ ಅವ್ರು ಮಾತ್ರನೇ. ಯಾಕಂದ್ರೆ ಈ ಟ್ರಿಪ್ ಎಲ್ಲ ತುಂಬಾ ಅಫೋರ್ಡಬಲ್ ಇರುತ್ತೆ. ಅಂದ್ರೆ ಒಂಥರ ಡೀಸೆಂಟ್ ಪ್ರೈಸ್ ಕೊಟ್ಟು ಹೋಗಿ ವಿಸಿಟ್ ಮಾಡೋ ತರ ಜಾಗಗಳೇ ಇದೆಲ್ಲ. ಈ ಟೈಮಲ್ಲಿ ಹೋಮ್ ಸ್ಟೇಸ್ಗೆಲ್ಲ ಡಿಮಾಂಡ್ ಜಾಸ್ತಿ ಇದೆ. ಹೋಮ್ ಸ್ಟೇ ಹೆಂಗಂತ, ನಾವು ಒಂದು ಲೊಕೇಶನ್ಗೆ ಹೋಗಿ ಅಲ್ಲಿರೋ ಲೋಕಲ್ ಫ್ಯಾಮಿಲಿ ಜೊತೆಲಿ ನಾವು ಸ್ಟೇ ಮಾಡಿ 1 ದಿವಸ 2 ದಿವಸ ಹಂಗಿದ್ದು ಅವ್ರಿಗೆ ರೆಂಟ್ ಕೊಟ್ಟು ಸ್ಟೇ ಮಾಡ್ತೀವಿ. ನಾವು ಹಂಗಿದ್ದು ಅಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರ್ತೀವಲ್ಲ, ಅದನ್ನೇ ಹೋಮ್ ಸ್ಟೇ ಅಂತಾರೆ. ಇದು ಬಂದು ಒಂದು ಟಿಪಿಕಲ್ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ನಾವು ಇರೋದ್ ಬದಲು ಅಲ್ಲೋಗಿ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರೋ ತರನೇ ಈ ಸೆಟಪ್ ಇರುತ್ತೆ. 2024 ಅಲ್ಲಿ ಇಂಡಿಯಾದ ಹೋಮ್ ಸ್ಟೇ ಮಾರ್ಕೆಟ್ ನೋಡಂಗಿದ್ರೆ ಇಟ್ ವಾಸ್ ಸಮ್ವೇರ್ ಅರೌಂಡ್ 4,700 crores. ಕೂರ್ಗ್ ಅಲ್ಲಿ ಒಂದು ಚಿಕ್ಕ ಒಂದು ಸ್ಪೇರ್ ರೂಮ್, ಅಂದ್ರೆ ನಾವು ಮನೆಯೆಲ್ಲ ಕಟ್ತಿರಲ್ಲ, ಜಸ್ಟ್ ಗೆಸ್ಟ್ ಯಾರನ್ನ ಬಂದ್ರೆ ಇರ್ಬೋದು ಅಂತ ಒಂದು ರೂಮ್, ಅಂದ್ರೆ ಯಾವ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಸೊ ಅಂತ ರೂಮ್ ಬಂದು ಒಂದು ಕಟ್ಬಿಟ್ಬಿಟ್ಟಿರ್ತಾರೆ. ಯಾರನ್ನ ವಿಸಿಟರ್ಸ್ ಈ ತರ ಬಂದವಾಗ ಒಂದ್ ದಿವಸ ಇದ್ದು ಹೋಗ್ಬೋದು ಆ ತರ. ಸೊ ಅದೇ ಇವಾಗ ಒಂದು ಬಿಸ್ನೆಸ್ ಮಾಡಲ್ ಆಗ್ಬಿಟ್ಟಿದೆ. ಇಂಡಿಯಲ್ಲಿ ಈ ಹೋಮ್ ಸ್ಟೇ ಮಾರ್ಕೆಟ್ ಬಂದು ಪ್ರತಿ ವರ್ಷ 11% ಗ್ರೋ ಆಗ್ತಾ ಹೋಗ್ತಾ ಇದೆ. ಈ ವಿಸಿಟರ್ಸ್ ಯಾಕೆ ಈ ಹೋಮ್ ಸ್ಟೇಸ್ ನ ಪ್ರಿಫರ್ ಮಾಡ್ತಾ ಇದ್ದಾರೆ, ಈ ಹೋಟೆಲ್ಸ್ ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ? ಅಂದ್ರೆ ಇಷ್ಟು ಬೇಗ ಬೆಳೆಯೋದು ಯಾವತ್ತೂ ಒಳ್ಳೇದೇನಾ? ಈ ಟೂರಿಸಂ ಬೂಮ್ ಇಂದ ತುಂಬಾ ಜಾಬ್ಸ್ ಕೂಡ ಕ್ರಿಯೇಟ್ ಆಗಿದೆ. Jobs rise, nature falls. Unsustainable. ಕರ್ನಾಟಕ ಟೂರಿಸಂ ಪಾಲಿಸಿ 2024-2029 ಪ್ರಕಾರ ನೋಡಿದ್ರೆ ಅವ್ರ ಟಾರ್ಗೆಟ್ ಬಂದು 1.5 lakh ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು. ಈ ಹೋಮ್ ಸ್ಟೇ ಇಂದ ಯಾರ್ಯಾರು ಬೆನಿಫಿಟ್ ಆಗ್ತಾರೆ ಅನ್ನೋದು ನೋಡೋಣ. ಫಸ್ಟ್ ಬಂದು ಲೋಕಲ್ ಫ್ಯಾಮಿಲೀಸ್ ಈ ತರ ಟೆಂಟ್ ಕೊಟ್ಟು ರೆಂಟ್ ತಗೊಂಡು ಆ ತರ ಅವ್ರು ಬೆನಿಫಿಟ್ ಆಗ್ತಾರೆ. ನೆಕ್ಸ್ಟ್ ನೋಡಿದ್ರೆ ಟ್ಯಾಕ್ಸಿ ಡ್ರೈವರ್ಸ್ ಅವ್ರು ಬೆನಿಫಿಟ್ ಆಗ್ತಾರೆ. ಮತ್ತೆ ಈ ಟೂರಿಸ್ಟ್ ಗೈಡ್ಸ್ ಜಾಗ ಎಲ್ಲ ತೋರಿಸ್ತಾರಲ್ಲ ಅವ್ರು ಬೆನಿಫಿಟ್ ಆಗ್ತಾರೆ. ಮತ್ತೆ ಅಲ್ಲಿರೋ ಫಾರ್ಮರ್ಸ್ ವ್ಯವಸಾಯ ಮಾಡ್ತಾ ಇರ್ತಾರಲ್ಲ ಅವ್ರು ಕೂಡ ಬೆನಿಫಿಟ್ ಆಗ್ತಾರೆ. ಮತ್ತೆ ಮಹಿಳೆಯರು ಈ ಕಾಫಿ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ, ಜೇನುತುಪ್ಪ ಮಾಡ್ತಾ ಇರ್ತಾರೆ, ಹ್ಯಾಂಡಿಕ್ರಾಫ್ಟ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಕೂಡ ಬೆನಿಫಿಟ್ ಆಗ್ತಾರೆ. ಕೂರ್ಗಲ್ಲಿರೋ ಹೋಮ್ ಸ್ಟೇ ಓನರ್ಸ್ ಎಷ್ಟು ಸಂಪಾದಿಸ್ತಾರೆ ಅಂದ್ರೆ ತಿಂಗಳಿಗೆ 2-3 ಲಕ್ಷವರೆಗೂ ಸಂಪಾದಿಸ್ತಾರೆ ಪೀಕ್ ಸೀಸನ್ ಅಲ್ಲಿ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದೇ ಕೂರ್ಗಲ್ಲಿರೋ ಕಾಫಿ ಪ್ಲಾಂಟೇಶನ್ ಫಾರ್ಮರ್ಸ್ ನೋಡಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಟೂರಿಸ್ಟ್ ಬರೋದೆಲ್ಲ ಜಾಸ್ತಿ ಆಗಿದ್ದಾರೆ, ಅದರಿಂದ ವಾಟರ್ ಶಾರ್ಟೇಜ್ ಇದೆ, ನೀರ್ ಬಂದು ತುಂಬಾ ಕಮ್ಮಿ ಆಗ್ತಾ ಇದೆ. ಈ ಬೇಸಿಗೆಗಾಲಲ್ಲಿ ನೋಡಿದ್ರೆ ಸಿಚುವೇಶನ್ ತುಂಬಾ ಮೋಸವಾಗಿರುತ್ತೆ. ಟೂರಿಸಂ ಇಂದ ಕಾಸು ಬರ್ತಾ ಇದೆ, ಆದ್ರೆ ಅಲ್ಲಿರೋ ಫಾರ್ಮರ್ಸ್ ಏನ್ ಹೇಳ್ತಾರೆ ಅಂದ್ರೆ ಕಾಸೇನೋ ಬರ್ತಾ ಇದೆ, ಆದ್ರೆ ಇಲ್ಲಿರೋ ನೀರ್ ಕಮ್ಮಿ ಆಗ್ತಾ ಇದೆ, ನೆಲ ಹಾಳಾಗ್ತಾ ಇದೆ, ತುಂಬಾ ಕಡೆ ಹೋಮ್ ಸ್ಟೇಸ್ ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಮತ್ತೆ ನಮ್ಗೆ ನೆಮ್ಮದಿ ಇಲ್ದಿರ ಮಾಡ್ತಾ ಇದಾರೆ ಅಂತ ಅವ್ರ ಒಪಿನಿಯನ್ ಇದೆ. ಈ ತರ ನೇಚರ್ ಏನ ಸಫರ್ ಆದ್ರೆ ಈ ಕ್ರಿಯೇಟ್ ಆಗಿರೋ ಜಾಬ್ಸ್ ಗೆಲ್ಲ ಗ್ಯಾರಂಟಿನೇ ಇರಲ್ಲ. ಯಾಕಂದ್ರೆ ಜನರು ಯಾರು ಅಲ್ಲೋಗಿ ನೋಡಲ್ಲ, ಯಾಕಂದ್ರೆ ಜನರು ಹೋಗೋದೇ ನೇಚರ್ ನೋಡಕ್ಕಲ್ವಾ. ನಿಮ್ಗೆ ಏನ್ ಅನ್ಸುತ್ತೆ? ಈ ಜಾಬ್ಸ್ ಎಲ್ಲ ಹಂಗೆ ಇರತ್ ಅನ್ಕೊಂತೀರಾ? ಪರಿಸರ ಹಾಳಾಗ್ತಿದ್ರೆ ಕೂಡ ಜಾಬ್ಸ್ ಹಂಗೆ ಇರತ್ ಅನ್ಕೊಂತೀರಾ? ಈ ಇನ್ಕಮ್ ಬರ್ತಾ ಇರೋ ಇನ್ಕಮ್ ಬಂದು ನಿಮ್ಗೆ ವರ್ತ್ ಅನ್ಸತ್ತಾ? ನೀರ್ ಕಮ್ಮಿ ಆದ್ರೂ ಪರವಾಗಿಲ್ಲ, ನಮ್ಗೆ ಇನ್ಕಮ್ ಬೇಕು, ಇನ್ಕಮ್ ಬರೋದು ಒಳ್ಳೇದು ಅನ್ಸುತ್ತಾ ನಿಮ್ಗೆ? ನಾವು ಆಗುಂಬೆ ಬಗ್ಗೆ ಮಾತಾಡೋಣ. ಆಗುಂಬೆ ಮುಂಚೆ ಹೆಂಗಿತ್ತಂದ್ರೆ ಓಪನ್ ಗ್ರಾಸ್ ಲ್ಯಾಂಡ್ ಇತ್ತು, ಮತ್ತೆ ಮೈಗ್ರೇಟರಿ ಬರ್ಡ್ಸ್ ಅಂದ್ರೆ
ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾರು ಬರ್ತಿತ್ತು. ಮತ್ತೆ ರ್ಯಾರ್ ವೈಲ್ಡ್ ಲೈಫ್ ನೋಡ್ಬೋದಾಗಿತ್ತು. ನಾವು ಎಲ್ಲೂ ನೋಡೋಕ್ಕಾಗದಿರೋಂಥ ಒಂದು ವೈಲ್ಡ್ ಲೈಫ್, ವೈಲ್ಡ್ ಅನಿಮಲ್ಸ್ ಎಲ್ಲದನ್ನು ನಾವು ಇಲ್ಲಿ ನೋಡ್ಬೋದಾಗಿತ್ತು. 10 ವರ್ಷಕ್ಕೆ ಮುಂಚೆ ನೋಡಿದ್ರೆ ಆಗುಂಬೆಯಲ್ಲಿ ಒಂದೇ ಒಂದು ಹೋಮ್ ಸ್ಟೇ ಮಾತ್ರ ಇತ್ತು. ಅದೇ ಇವತ್ತು ನೋಡಿದ್ರೆ 100 ಹೋಮ್ ಸ್ಟೇಸ್ ಆಗ್ಬಿಟ್ಟಿದೆ ಅಲ್ಲಿ. ಮತ್ತೆ ಆ ಓಪನ್ ಗ್ರಾಸ್ ಲ್ಯಾಂಡ್ಗೆ ಏನಾಯ್ತು, ಇವಾಗ ಆ ಗ್ರಾಸ್ ಲ್ಯಾಂಡ್ ಫುಲ್ ಕಂಪ್ಲೀಟ್ ಆಗಿ ನಾಶ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಗಾಡಿಗಳು ಓಡಾಡ್ತಾ ಇದೆ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ವೇಸ್ಟ್ ಇದೆ, ಮತ್ತೆ ಅಲ್ಲಲ್ಲಿ ಬಂದು ಕುಡಿದಿರೋ ಬಾಟಲ್ಸ್ ಕಾಣಿಸ್ತಿದೆ. ಈ ರಿಸರ್ಚರ್ಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಅಲ್ಲಿ ಪಕ್ಷಿಗಳ ಗೂಡುಗಳೇ ಕಾಣಿಸ್ತಿಲ್ಲ, ಎಲ್ಲೋ ಒಂದೊಂದು ಮಾತ್ರನೇ ಇದೆ ಅಂತ ಹೇಳ್ತಾರೆ. ಇದೇನು ಫ್ಯೂಚರ್ ವಾರ್ನಿಂಗ್ ತರ ಏನಲ್ಲ, ಇವಾಗ ನಡೀತಿರೋ ವಿಷಯನೇ ನಾನು ನಿಮ್ಗೆ ಹೇಳ್ತಿರೋದು. ಇದು ಆಗುಂಬೆಲ್ ಮಾತ್ರ ಅಲ್ಲ, ಈ ವೆಸ್ಟರ್ನ್ ಘಾಟ್ ಸುತ್ತಮುತ್ತಲ ಎಲ್ಲಾ ಕಡೆ ಇದೇ ನಡೀತಿದೆ. ನಿಮ್ ಪ್ರಕಾರ ಎಷ್ಟು ಹೋಮ್ ಸ್ಟೇಸ್ ಇದ್ರೆ ಸಾಕಾಗತ್ತೆ? ಮತ್ತೆ ಈ ಗ್ರೋತ್ ನ ಕಂಟ್ರೋಲ್ ಮಾಡೋದು ಯಾರು? ಈ ಟೂರಿಸ್ಟ್ ಎಲ್ಲ ತುಂಬಾ ವೇಸ್ಟ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಸ್ಟಡೀಸ್ ಪ್ರಕಾರ ಒಂದು ಟೂರಿಸ್ಟ್ ಒಂದು ದಿನದಲ್ಲಿ 300 ಗ್ರಾಮ್ ಗಿಂತ ಜಾಸ್ತಿ ಪ್ಲಾಸ್ಟಿಕ್ ವೇಸ್ಟ್ ನ ಅಲ್ಲಿ ಡಿಪಾಸಿಟ್ ಮಾಡ್ಬಿಟ್ಟು ಹೋಗ್ತಾರೆ. ತಿಂದಿದ್ದು ವ್ರಾಪರ್ಸ್ ಅಲ್ಲೇ ಬಿಸಾಕಿರ್ತಾರೆ, ಕುಡಿದಿದ್ದು ನೀರ್ ಬಾಟಲ್ ಅಲ್ಲೇ ಹಾಕಿರ್ತಾರೆ, ತಗೊಂಡೋಗಿದ್ದು ಕಂಟೈನರ್ಸ್ ಅಲ್ಲೇ ಬಿಸಾಬಿಟ್ಟು ಬಂದಿರ್ತಾರೆ. ಸೊ ಈ ವೇಸ್ಟ್ ಎಲ್ಲ ಎಲ್ಲಿ ಹೋಗುತ್ತಂದ್ರೆ ನದಿಗೆ ಹೋಗುತ್ತೆ. ಸೊ ಅಲ್ಲೇ ಪಕ್ಕದಲ್ಲಿ ಶರಾವತಿ ಅನ್ನೋ ಒಂದು ನದಿ ಇದೆ. ರಿಸರ್ಚರ್ಸ್ ಎಲ್ಲ ಆ ನದಿಯಲ್ಲಿ ಬಂದು ಮೈಕ್ರೋ ಪ್ಲಾಸ್ಟಿಕ್ಸ್ ಕಂಡುಹಿಡಿತಾರೆ. ಒಂದು ಕಾಲದಲ್ಲಿ ಇದನ್ನ ಬಂದು ಪ್ರಿಸ್ಟೇನ್ ಅಂತಾರೆ, ಅಂದ್ರೆ ಕ್ಲೀನೆಸ್ಟ್ ವಾಟರ್, ತುಂಬಾ ಫ್ರೆಶ್ ಆಗಿರುವಂತ ಒಂದು ನದಿ. ಆ ತರ ಒಂದು ನದಿಯಲ್ಲಿ ಇವಾಗ ಮೈಕ್ರೋ ಪ್ಲಾಸ್ಟಿಕ್ಸ್ ನ ಕಂಡುಹಿಡಿದಿದ್ದಾರೆ ರಿಸರ್ಚರ್ಸ್. ಇಲ್ಲಿ ದೊಡ್ಡ ವಿಷಯ ಏನಂದ್ರೆ, ಕೂರ್ಗ್ ಮತ್ತೆ ಹಂಪಿ ಇಂಥ ಜಾಗದಲ್ಲಿ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮೇ ಇಲ್ಲ. ಸೊ ಅದರಿಂದ ಏನಾಗತ್ತಂದ್ರೆ ಪ್ಲಾಸ್ಟಿಕ್ ಇರುತ್ತೆ, ಆದ್ರೆ ಪರಿಸರ ಹಾಳಾಗುತ್ತೆ. ನಿಮ್ಗೇನ್ ಅನ್ಸುತ್ತೆ, ಈ ಟೂರಿಸ್ಟ್ ಎಲ್ಲ ರೆಸ್ಪಾನ್ಸಿಬಲ್ ಇರ್ಬೇಕು ಅನ್ಸುತ್ತೆ ಈ ಪ್ಲಾಸ್ಟಿಕ್ ವೇಸ್ಟಿಗೆಲ್ಲ? ಎಲ್ಲ ಗೌರ್ಮೆಂಟ್ ಈ ಪ್ಲಾಸ್ಟಿಕ್ ಯೂಸ್ ಮಾಡಿದವ್ರಿಗೆ, ಟೂರಿಸ್ಟ್ ಸ್ಪಾಟ್ಸ್ ಅಲ್ಲಿ ಯೂಸ್ ಮಾಡಿದವ್ರಿಗೆ ಅದಕ್ಕೂ ಟ್ಯಾಕ್ಸ್ ಹಾಕ್ಬೇಕು ಅನ್ಕೊಂತೀರ. ಫೈನಲಿ ಗವರ್ಮೆಂಟ್ ಬಂದು ಯಾಕೆ ಮಾಡ್ತಾ ಇದೆ ಈ ಇಶ್ಯೂಸ್ಗೆ? Netherlands. The Karnataka ecotourism sector has shown significant progress. The 20% growth policy is working and we've ಈ ಹೊಸದಾಗಿ ಬಂದಿರೋ ಕರ್ನಾಟಕ ಗವರ್ಮೆಂಟ್ ಪಾಲಿಸಿ ಪ್ರಕಾರ 20% ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಈಕೋ ಟೂರಿಸಂ ನ ಫೋಕಸ್ ಮಾಡಿ 500 ಹೋಮ್ ಸ್ಟೇಸ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಪ್ರೂವ್ ಮಾಡಿದ್ದಾರೆ ರೂಲ್ಸ್ ಪ್ರಕಾರ. ಕೆಲವೊಂದು ಏರಿಯಾನ ಸೆನ್ಸಿಟಿವ್ ಝೋನ್ಸ್ ಅನ್ಬಿಟ್ಟು ಮಾರ್ಕ್ ಮಾಡಿದ್ದಾರೆ. ಅಂತ ಏರಿಯಾದಲ್ಲಿ ಡೆವಲಪ್ಮೆಂಟ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನೇ ಏನು ಡಿಸ್ಟರ್ಬ್ ಮಾಡ್ದಿದ್ದಂಗೆ ನೋಡ್ತಾ ಇದ್ದಾರೆ. ಇವಾಗಿರೋ ಡೇಟಾ ಪ್ರಕಾರ 94% ಇಂಡಿಯನ್ ಟ್ರಾವೆಲರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಈಕೋ ಫ್ರೆಂಡ್ಲಿ ಸ್ಟೇಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಲ್ಲಿ 72% ಟ್ರಾವೆಲರ್ಸ್ ಬಂದು ಲೋಕಲ್ ಕಮ್ಯುನಿಟೀಸ್ಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಇದೇ ಟೈಮಲ್ಲಿ ಝೀರೋ ವೇಸ್ಟ್ ಹೋಮ್ ಸ್ಟೇಸ್ ಬಂದು 30% ಬೇಗ ಗ್ರೋ ಆಗ್ತಾ ಇದೆ. ಇದೇ ಟೈಮಲ್ಲಿ ಕೂರ್ಗಲ್ಲಿರೋ ಒಂದು ರೆಸಾರ್ಟ್ಗೆ ನ್ಯಾಷನಲ್ ಜಿಯೋಗ್ರಫಿಕ್ ವರ್ಲ್ಡ್ ಲೆಗಸಿ ಅವಾರ್ಡ್ ಅಂತ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಸಸ್ಟೈನಬಿಲಿಟಿನ ಫೋಕಸ್ ಮಾಡಿ ಪ್ರಾಫಿಟಬಲ್ ಆಗಿ ಹೆಂಗಿರ್ಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಎಕ್ಸಾಂಪಲ್. ಈ ಸಸ್ಟೈನಬಿಲಿಟಿ ಸ್ಟೇಗಾಗಿ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಪೇ ಮಾಡಕ್ಕೆ ರೆಡಿ ಇದ್ದೀರಾ? ಮತ್ತೆ ಈಕೋ ಸರ್ಟಿಫಿಕೇಟ್ ಬಂದು ಕಂಪಲ್ಸರಿ ಆಗಿರ್ಬೇಕು ಅನ್ಕೊಂತಿದ್ದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕರ್ನಾಟಕದಿಂದ ಪ್ರತಿ ವರ್ಷ ಹೂವು ಎಕ್ಸ್ಪೋರ್ಟ್ ಆಗುತ್ತಲ್ಲ, ಅದರ ಬೆಲೆ ನೋಡಿದ್ರೆ 2000 crores ಪರ್ ಇಯರ್. ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋ ಫ್ಲವರ್ ಯೂನಿಟ್ಸ್ ಅಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ 50% ಫ್ಲವರ್ ಯೂನಿಟ್ಸ್ ಇದೆ. ಟೂರಿಸಂ ಬಂದು ಈ ಪ್ರಾಡಕ್ಟ್ಸ್ಗೆ ಒಂದು ಲೋಕಲ್ ಡಿಮಾಂಡ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಇದಕ್ಕೆ ಡೈರಿ ಕೂಡ ಕನೆಕ್ಟೆಡ್ ಆಗಿದೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಬಂದು 25,000 ವಿಲೇಜಸ್ ಇಂದ 1 ಕೋಟಿ ಲೀಟರ್ ಮಿಲ್ಕ್ ನ ಕಲೆಕ್ಟ್ ಮಾಡುತ್ತೆ ಪ್ರತಿದಿನ. ಈ ಹೋಮ್ ಸ್ಟೇಸ್ ಅಲ್ಲಿ ಅದೇ ಲೋಕಲ್ ಮಿಲ್ಕ್ ನ ಕನ್ಸ್ಯೂಮ್ ಮಾಡ್ತಾರೆ, ಮತ್ತೆ ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡ್ತಾರೆ, ಮತ್ತೆ ಅದೇ ಪ್ರಾಡಕ್ಟ್ ಕೂಡ ಅಲ್ಲೇ ತಗೊಂಡು ಪರ್ಚೇಸ್ ಮಾಡ್ತಾರೆ. ಇದರಿಂದ ಮೆಡಿಕಲ್ ಟೂರಿಸಂ ಕೂಡ ಜಾಸ್ತಿ ಆಗ್ತಿದೆ. 2024 ಅಲ್ಲಿ ಇಂಡಿಯಾಗೆ ಬಂದಿದ್ದ ಫಾರಿನ್ ಪೇಷಂಟ್ಸ್ ನೋಡಿದ್ರೆ 6.5 ಲಕ್ಷ ಪೇಷಂಟ್ಸ್. ಇದು ಬಂದು $7.5 billion ಇಂಡಸ್ಟ್ರಿ. ಇದು ಪ್ರತಿ ವರ್ಷ 21% ಗ್ರೋ ಆಗ್ತಾನೆ ಇದೆ. ಟೂರಿಸಂ ಬಂದು ಒಂದೇ ಒಂದು ಸೆಕ್ಟರ್ ಮಾತ್ರ ಅಲ್ಲ, ಇದೊಂದು ದೊಡ್ಡ ಈಕೋ ಸಿಸ್ಟಮ್. ಈ ಟೂರಿಸಂ ಇಂದ ಕೆಲವೊಂದು ಸೆಕ್ಟರ್ಸ್ ಪಾಸಿಟಿವ್ ಆಗಿ ಅಫೆಕ್ಟ್ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಟೂರಿಸಮ್ಸ್ ಬಂದು ಫಸ್ಟ್ ಲೋಕಲ್ ಫಾರ್ಮರ್ಸ್ ನ ಫಸ್ಟ್ ಸಪೋರ್ಟ್ ಮಾಡ್ಬೇಕು ಅನ್ಸುತ್ತಾ? ಮತ್ತೆ ಈ ಇಂಟಿಗ್ರೇಟೆಡ್ ಟೂರಿಸಂ ಬಂದು ಇದೇ ಫ್ಯೂಚರ್ ಆಗಿರತ್ತೆ ಅನ್ಕೊಂತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಮತ್ತೆ ಇವಾಗ ಫಸ್ಟ್ ಕ್ವಶನ್ ಗೆ ಬರೋಣ. ಬಿಸ್ನೆಸ್ ನೇಚರ್ ನ ಸೇವ್ ಮಾಡಕ್ ಆಗತ್ತಾ ಅಂತ? ಆಗತ್ತೆ. ಇದೆಲ್ಲ ಹೆಂಗ್ ಸಾಧ್ಯ ಅಂದ್ರೆ, ನಮ್ಮ ಟೂರಿಸ್ಟ್ ಎಲ್ಲ ರೂಲ್ಸ್ ಫಾಲೋ ಮಾಡ್ಬೇಕಾಗತ್ತೆ, ಮತ್ತೆ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗತ್ತೆ, ಹೋಗೋ ಜಾಗದಲ್ಲೆಲ್ಲ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗತ್ತೆ, ಮತ್ತೆ ಮೀಡಿಯಾ, ಗವರ್ಮೆಂಟ್ ನಮ್ಮಂತವರೆಲ್ಲ ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ರೆ ಇದು ಸಾಧ್ಯನೇ. ಇದರಿಂದ ಟೂರಿಸಂ ಕೂಡ ಗ್ರೋ ಆಗುತ್ತೆ, ಗವರ್ಮೆಂಟ್ ರೆವೆನ್ಯೂ ಕೂಡ ಜಾಸ್ತಿ ಬರುತ್ತೆ, ತುಂಬಾ ಫ್ಯಾಮಿಲೀಸ್ ಕೂಡ ಆಗಿರ್ತಾರೆ. ಈ ರೀತಿ ನಾವು ಸಸ್ಟೈನಬಲ್ ಆಗಿ ಇರ್ಬೋದು, ಪ್ರಾಫಿಟಬಲ್ ಆಗಿ ಇರ್ಬೋದು. ಫ್ಯೂಚರ್ ಅಲ್ಲಿ ನಾವು ಯಾವ ರೀತಿ ಗ್ರೋ ಆದ್ರೆ ಅನ್ನೋದು ಮಾತ್ರ ನೋಡ್ತಾರೆ ಹೊರತು ನಾವು ಎಷ್ಟು ಬೇಗ ಗ್ರೋ ಆದ್ರೆ ಅನ್ನೋದನ್ನಲ್ಲ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.